ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲವಿಲ ಅಂತ ಓದಾಡ್ತಿದ್ದಾನೆ. ಹೊರಗಡೆ ಸುಖದ ಸುಪ್ಪತ್ತಿಗೆಯಲ್ಲಿದ್ದಂಥ ದರ್ಶನ್ ಜೈಲೊಳಗೆ ನರಳಾಡ್ತಿದ್ದಾನೆ. ಈ ನಡುವೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಟ್ರಯಲ್ ಆರಂಭಕ್ಕೂ ಕೂಡ ಕೌಂಟ್ ಡೌನ್ ಶುರುವಾಗಿದೆ. ಈ ಕುರಿತು ಒಂದಷ್ಟು ಕುತೂಹಲಕಾರಿ ವರದಿ ಇದೆ, ನೋಡ್ಕೊಂಬನ್ನಿ. ಒಂದು ಕಾಲದಲ್ಲಿ ದಿಲ್ದಾರ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದ ಬಾಕ್ಸ್ ಆಫೀಸ್ ಸುಲ್ತಾನ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಕಂಬಿ ಎಣಿಸಿದ್ದಾನೆ. ಹಿಂದೆ ಮುಂದೆ ಹುಡುಗರ ಗ್ಯಾಂಗ್ ಕಟ್ಟಿಕೊಂಡು ರಾಜನಂತೆ ಬದುಕಿದ್ದ ದರ್ಶನ್ ಸೆರೆಮನಿಯಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಚಿಂಗಾರಿ ಸಿನಿಮಾದ ಡೈಲಾಗ್ನಂತೆ ಎಂಚೆಂಚು ನರಕವನ್ನ ಅನುಭವಿಸುತ್ತಿದ್ದಾನೆ. ಜೈಲಲ್ಲಿ ನರಕಯಾತನೆ ಅನುಭವಿಸುತ್ತಿರುವಂತಹ ದರ್ಶನ್ ನ್ಯಾಯಾಧೀಶರ ಮುಂದೆಯೇ ವಿಷ ಕೊಟ್ಬಿಡಿ ಸ್ವಾಮಿ ಅಂತ ಗೋಗೆರ್ದಿದ್ದ. ಅದಕ್ಕೆ ನ್ಯಾಯಾಧೀಶರು ಕೂಡ ಜೈಲಾಧಿಕಾರಿಗಳಿಗೆ ಹಾಸಿಗೆ ದಿಂಬು ನೀಡಲು ಸೂಚಿಸಿದ್ರು. ಇಷ್ಟಾದರೂ ದರ್ಶನ್ಗೆ ಹಾಸಿಗೆ ದಿಂಬು ನೀಡಿಲ್ವಂತೆ. ದರ್ಶನ್ಗೆ ಹಾಸಿಗೆ ದಿಂಬು. ದರ್ಶನ್ ಪರ ವಕೀಲರು ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪ ಮಾಡಿದ್ರು. ಕೋರ್ಟ್ ಸೂಚನೆ ನಂತರವೂ ಕೂಡ ದರ್ಶನ್ಗೆ ಹಾಸಿಗೆ ದಿಂಬು ನೀಡ್ತಿಲ್ಲ ಅಂತ ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ವಾದ ಪ್ರತಿವಾದ ಆಲಿಸಿದ್ದ ನ್ಯಾಯಾಧೀಶರು ಆದೇಶ ಕಾಯ್ದಿರಿಸಿದ್ರು. ಇಂದು ದರ್ಶನ್ ಪರ ವಕೀಲರು ಸಲ್ಲಿಸಿದ ಅರ್ಜಿ ಆದೇಶವನ್ನ ನ್ಯಾಯಾಧೀಶರು ನೀಡಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ಗೆ ಕೌಂಟ್ ಡೌನ್. ಇಂದು ಕೋರ್ಟ್ ಮುಂದೆ ಡಿ ಗ್ಯಾಂಗ್ ಹಾಜರ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಿಸಿ ಟ್ರಯಲ್ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಟ್ರಯಲ್ ಆರಂಭಕ್ಕೆ ಕೌಂಟ್ ಡೌನ್. ಇಂದು ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆ ಶುರುವಾಗುವ ಎಲ್ಲಾ ಸಾಧ್ಯತೆಗಳಿವೆ. ಒಂದು ವೇಳೆ ಈ ಪ್ರಕ್ರಿಯೆ ಶುರುವಾದರೆ ಶೀಘ್ರದಲ್ಲೇ ಟ್ರಯಲ್ ಆರಂಭವಾಗಲಿದೆ. ಅಷ್ಟೇ ಅಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ಗೆ ದಿನಾಂಕ ಕೂಡ ನಿಗದಿಯಾಗುತ್ತೆ. ಶೀಘ್ರವಾಗಿ ವಿಚಾರಣೆ ಮುಗಿಸಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದ್ದು ಸಿಸಿಎಚ್ ನ್ಯಾಯಾಲಯ ವಿಚಾರಣೆ ನಡೆಸಲಿದೆ. ಪ್ರತಿ ತಿಂಗಳಿನಂತೆ ಇಂದು ನ್ಯಾಯಾಧೀಶರ ಮುಂದೆ ಡಿ ಗ್ಯಾಂಗ್ ಹಾಜರಾಗಲಿದ್ದಾರೆ. ಕಳೆದ ಬಾರಿ ಜಡ್ಜ್ ಮುಂದೆ ದರ್ಶನ್ ಏಕಾಏಕಿ ವಿಷಯ ಕೇಳಿ ಅಚ್ಚರಿ ಮೂಡಿಸಿದ್ರು. ಇಂದು ದರ್ಶನ್ ಮತ್ತೇನು ಹೇಳ್ತಾರೋ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲವಿಲ ಅಂತ ಓದಾಡ್ತಿದ್ದಾನೆ. ಹೊರಗಡೆ ಸುಖದ ಸುಪ್ಪತ್ತಿಗೆಯಲ್ಲಿದ್ದಂಥ ದರ್ಶನ್ ಜೈಲೊಳಗೆ ನರಳಾಡ್ತಿದ್ದಾನೆ. ಈ ನಡುವೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಟ್ರಯಲ್ ಆರಂಭಕ್ಕೂ ಕೂಡ ಕೌಂಟ್ ಡೌನ್ ಶುರುವಾಗಿದೆ. ಈ ಕುರಿತು ಒಂದಷ್ಟು ಕುತೂಹಲಕಾರಿ ವರದಿ ಇದೆ, ನೋಡ್ಕೊಂಬನ್ನಿ. ಒಂದು ಕಾಲದಲ್ಲಿ ದಿಲ್ದಾರ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದ ಬಾಕ್ಸ್ ಆಫೀಸ್ ಸುಲ್ತಾನ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಕಂಬಿ ಎಣಿಸಿದ್ದಾನೆ. ಹಿಂದೆ ಮುಂದೆ ಹುಡುಗರ ಗ್ಯಾಂಗ್ ಕಟ್ಟಿಕೊಂಡು ರಾಜನಂತೆ ಬದುಕಿದ್ದ ದರ್ಶನ್ ಸೆರೆಮನಿಯಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಚಿಂಗಾರಿ ಸಿನಿಮಾದ ಡೈಲಾಗ್ನಂತೆ ಎಂಚೆಂಚು ನರಕವನ್ನ ಅನುಭವಿಸುತ್ತಿದ್ದಾನೆ. ಜೈಲಲ್ಲಿ ನರಕಯಾತನೆ ಅನುಭವಿಸುತ್ತಿರುವಂತಹ ದರ್ಶನ್ ನ್ಯಾಯಾಧೀಶರ ಮುಂದೆಯೇ ವಿಷ ಕೊಟ್ಬಿಡಿ ಸ್ವಾಮಿ ಅಂತ ಗೋಗೆರ್ದಿದ್ದ. ಅದಕ್ಕೆ ನ್ಯಾಯಾಧೀಶರು ಕೂಡ ಜೈಲಾಧಿಕಾರಿಗಳಿಗೆ ಹಾಸಿಗೆ ದಿಂಬು ನೀಡಲು ಸೂಚಿಸಿದ್ರು. ಇಷ್ಟಾದರೂ ದರ್ಶನ್ಗೆ ಹಾಸಿಗೆ ದಿಂಬು ನೀಡಿಲ್ವಂತೆ. ದರ್ಶನ್ಗೆ ಹಾಸಿಗೆ ದಿಂಬು. ದರ್ಶನ್ ಪರ ವಕೀಲರು ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪ ಮಾಡಿದ್ರು. ಕೋರ್ಟ್ ಸೂಚನೆ ನಂತರವೂ ಕೂಡ ದರ್ಶನ್ಗೆ ಹಾಸಿಗೆ ದಿಂಬು ನೀಡ್ತಿಲ್ಲ ಅಂತ ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ವಾದ ಪ್ರತಿವಾದ ಆಲಿಸಿದ್ದ ನ್ಯಾಯಾಧೀಶರು ಆದೇಶ ಕಾಯ್ದಿರಿಸಿದ್ರು. ಇಂದು ದರ್ಶನ್ ಪರ ವಕೀಲರು ಸಲ್ಲಿಸಿದ ಅರ್ಜಿ ಆದೇಶವನ್ನ ನ್ಯಾಯಾಧೀಶರು ನೀಡಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ಗೆ ಕೌಂಟ್ ಡೌನ್. ಇಂದು ಕೋರ್ಟ್ ಮುಂದೆ ಡಿ ಗ್ಯಾಂಗ್ ಹಾಜರ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಿಸಿ ಟ್ರಯಲ್ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಟ್ರಯಲ್ ಆರಂಭಕ್ಕೆ ಕೌಂಟ್ ಡೌನ್. ಇಂದು ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆ ಶುರುವಾಗುವ ಎಲ್ಲಾ ಸಾಧ್ಯತೆಗಳಿವೆ. ಒಂದು ವೇಳೆ ಈ ಪ್ರಕ್ರಿಯೆ ಶುರುವಾದರೆ ಶೀಘ್ರದಲ್ಲೇ ಟ್ರಯಲ್ ಆರಂಭವಾಗಲಿದೆ. ಅಷ್ಟೇ ಅಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ಗೆ ದಿನಾಂಕ ಕೂಡ ನಿಗದಿಯಾಗುತ್ತೆ. ಶೀಘ್ರವಾಗಿ ವಿಚಾರಣೆ ಮುಗಿಸಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದ್ದು ಸಿಸಿಎಚ್ ನ್ಯಾಯಾಲಯ ವಿಚಾರಣೆ ನಡೆಸಲಿದೆ. ಪ್ರತಿ ತಿಂಗಳಿನಂತೆ ಇಂದು ನ್ಯಾಯಾಧೀಶರ ಮುಂದೆ ಡಿ ಗ್ಯಾಂಗ್ ಹಾಜರಾಗಲಿದ್ದಾರೆ. ಕಳೆದ ಬಾರಿ ಜಡ್ಜ್ ಮುಂದೆ ದರ್ಶನ್ ಏಕಾಏಕಿ ವಿಷಯ ಕೇಳಿ ಅಚ್ಚರಿ ಮೂಡಿಸಿದ್ರು. ಇಂದು ದರ್ಶನ್ ಮತ್ತೇನು ಹೇಳ್ತಾರೋ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲವಿಲ ಅಂತ ಓದಾಡ್ತಿದ್ದಾನೆ. ಹೊರಗಡೆ ಸುಖದ ಸುಪ್ಪತ್ತಿಗೆಯಲ್ಲಿದ್ದಂಥ ದರ್ಶನ್ ಜೈಲೊಳಗೆ ನರಳಾಡ್ತಿದ್ದಾನೆ. ಈ ನಡುವೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಟ್ರಯಲ್ ಆರಂಭಕ್ಕೂ ಕೂಡ ಕೌಂಟ್ ಡೌನ್ ಶುರುವಾಗಿದೆ. ಈ ಕುರಿತು ಒಂದಷ್ಟು ಕುತೂಹಲಕಾರಿ ವರದಿ ಇದೆ, ನೋಡ್ಕೊಂಬನ್ನಿ. ಒಂದು ಕಾಲದಲ್ಲಿ ದಿಲ್ದಾರ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದ ಬಾಕ್ಸ್ ಆಫೀಸ್ ಸುಲ್ತಾನ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಕಂಬಿ ಎಣಿಸಿದ್ದಾನೆ. ಹಿಂದೆ ಮುಂದೆ ಹುಡುಗರ ಗ್ಯಾಂಗ್ ಕಟ್ಟಿಕೊಂಡು ರಾಜನಂತೆ ಬದುಕಿದ್ದ ದರ್ಶನ್ ಸೆರೆಮನಿಯಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಚಿಂಗಾರಿ ಸಿನಿಮಾದ ಡೈಲಾಗ್ನಂತೆ ಎಂಚೆಂಚು ನರಕವನ್ನ ಅನುಭವಿಸುತ್ತಿದ್ದಾನೆ. ಜೈಲಲ್ಲಿ ನರಕಯಾತನೆ ಅನುಭವಿಸುತ್ತಿರುವಂತಹ ದರ್ಶನ್ ನ್ಯಾಯಾಧೀಶರ ಮುಂದೆಯೇ ವಿಷ ಕೊಟ್ಬಿಡಿ ಸ್ವಾಮಿ ಅಂತ ಗೋಗೆರ್ದಿದ್ದ. ಅದಕ್ಕೆ ನ್ಯಾಯಾಧೀಶರು ಕೂಡ ಜೈಲಾಧಿಕಾರಿಗಳಿಗೆ ಹಾಸಿಗೆ ದಿಂಬು ನೀಡಲು ಸೂಚಿಸಿದ್ರು. ಇಷ್ಟಾದರೂ ದರ್ಶನ್ಗೆ ಹಾಸಿಗೆ ದಿಂಬು ನೀಡಿಲ್ವಂತೆ. ದರ್ಶನ್ಗೆ ಹಾಸಿಗೆ ದಿಂಬು. ದರ್ಶನ್ ಪರ ವಕೀಲರು ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪ ಮಾಡಿದ್ರು. ಕೋರ್ಟ್ ಸೂಚನೆ ನಂತರವೂ ಕೂಡ ದರ್ಶನ್ಗೆ ಹಾಸಿಗೆ ದಿಂಬು ನೀಡ್ತಿಲ್ಲ ಅಂತ ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ವಾದ ಪ್ರತಿವಾದ ಆಲಿಸಿದ್ದ ನ್ಯಾಯಾಧೀಶರು ಆದೇಶ ಕಾಯ್ದಿರಿಸಿದ್ರು. ಇಂದು ದರ್ಶನ್ ಪರ ವಕೀಲರು ಸಲ್ಲಿಸಿದ ಅರ್ಜಿ ಆದೇಶವನ್ನ ನ್ಯಾಯಾಧೀಶರು ನೀಡಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ಗೆ ಕೌಂಟ್ ಡೌನ್. ಇಂದು ಕೋರ್ಟ್ ಮುಂದೆ ಡಿ ಗ್ಯಾಂಗ್ ಹಾಜರ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಿಸಿ ಟ್ರಯಲ್ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಟ್ರಯಲ್ ಆರಂಭಕ್ಕೆ ಕೌಂಟ್ ಡೌನ್. ಇಂದು ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆ ಶುರುವಾಗುವ ಎಲ್ಲಾ ಸಾಧ್ಯತೆಗಳಿವೆ. ಒಂದು ವೇಳೆ ಈ ಪ್ರಕ್ರಿಯೆ ಶುರುವಾದರೆ ಶೀಘ್ರದಲ್ಲೇ ಟ್ರಯಲ್ ಆರಂಭವಾಗಲಿದೆ. ಅಷ್ಟೇ ಅಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ಗೆ ದಿನಾಂಕ ಕೂಡ ನಿಗದಿಯಾಗುತ್ತೆ. ಶೀಘ್ರವಾಗಿ ವಿಚಾರಣೆ ಮುಗಿಸಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದ್ದು ಸಿಸಿಎಚ್ ನ್ಯಾಯಾಲಯ ವಿಚಾರಣೆ ನಡೆಸಲಿದೆ. ಪ್ರತಿ ತಿಂಗಳಿನಂತೆ ಇಂದು ನ್ಯಾಯಾಧೀಶರ ಮುಂದೆ ಡಿ ಗ್ಯಾಂಗ್ ಹಾಜರಾಗಲಿದ್ದಾರೆ. ಕಳೆದ ಬಾರಿ ಜಡ್ಜ್ ಮುಂದೆ ದರ್ಶನ್ ಏಕಾಏಕಿ ವಿಷಯ ಕೇಳಿ ಅಚ್ಚರಿ ಮೂಡಿಸಿದ್ರು. ಇಂದು ದರ್ಶನ್ ಮತ್ತೇನು ಹೇಳ್ತಾರೋ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲವಿಲ ಅಂತ ಓದಾಡ್ತಿದ್ದಾನೆ. ಹೊರಗಡೆ ಸುಖದ ಸುಪ್ಪತ್ತಿಗೆಯಲ್ಲಿದ್ದಂಥ ದರ್ಶನ್ ಜೈಲೊಳಗೆ ನರಳಾಡ್ತಿದ್ದಾನೆ. ಈ ನಡುವೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಟ್ರಯಲ್ ಆರಂಭಕ್ಕೂ ಕೂಡ ಕೌಂಟ್ ಡೌನ್ ಶುರುವಾಗಿದೆ. ಈ ಕುರಿತು ಒಂದಷ್ಟು ಕುತೂಹಲಕಾರಿ ವರದಿ ಇದೆ, ನೋಡ್ಕೊಂಬನ್ನಿ. ಒಂದು ಕಾಲದಲ್ಲಿ ದಿಲ್ದಾರ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದ ಬಾಕ್ಸ್ ಆಫೀಸ್ ಸುಲ್ತಾನ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಕಂಬಿ ಎಣಿಸಿದ್ದಾನೆ. ಹಿಂದೆ ಮುಂದೆ ಹುಡುಗರ ಗ್ಯಾಂಗ್ ಕಟ್ಟಿಕೊಂಡು ರಾಜನಂತೆ ಬದುಕಿದ್ದ ದರ್ಶನ್ ಸೆರೆಮನಿಯಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಚಿಂಗಾರಿ ಸಿನಿಮಾದ ಡೈಲಾಗ್ನಂತೆ ಎಂಚೆಂಚು ನರಕವನ್ನ ಅನುಭವಿಸುತ್ತಿದ್ದಾನೆ. ಜೈಲಲ್ಲಿ ನರಕಯಾತನೆ ಅನುಭವಿಸುತ್ತಿರುವಂತಹ ದರ್ಶನ್ ನ್ಯಾಯಾಧೀಶರ ಮುಂದೆಯೇ ವಿಷ ಕೊಟ್ಬಿಡಿ ಸ್ವಾಮಿ ಅಂತ ಗೋಗೆರ್ದಿದ್ದ. ಅದಕ್ಕೆ ನ್ಯಾಯಾಧೀಶರು ಕೂಡ ಜೈಲಾಧಿಕಾರಿಗಳಿಗೆ ಹಾಸಿಗೆ ದಿಂಬು ನೀಡಲು ಸೂಚಿಸಿದ್ರು. ಇಷ್ಟಾದರೂ ದರ್ಶನ್ಗೆ ಹಾಸಿಗೆ ದಿಂಬು ನೀಡಿಲ್ವಂತೆ. ದರ್ಶನ್ಗೆ ಹಾಸಿಗೆ ದಿಂಬು. ದರ್ಶನ್ ಪರ ವಕೀಲರು ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪ ಮಾಡಿದ್ರು. ಕೋರ್ಟ್ ಸೂಚನೆ ನಂತರವೂ ಕೂಡ ದರ್ಶನ್ಗೆ ಹಾಸಿಗೆ ದಿಂಬು ನೀಡ್ತಿಲ್ಲ ಅಂತ ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ವಾದ ಪ್ರತಿವಾದ ಆಲಿಸಿದ್ದ ನ್ಯಾಯಾಧೀಶರು ಆದೇಶ ಕಾಯ್ದಿರಿಸಿದ್ರು. ಇಂದು ದರ್ಶನ್ ಪರ ವಕೀಲರು ಸಲ್ಲಿಸಿದ ಅರ್ಜಿ ಆದೇಶವನ್ನ ನ್ಯಾಯಾಧೀಶರು ನೀಡಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ಗೆ ಕೌಂಟ್ ಡೌನ್. ಇಂದು ಕೋರ್ಟ್ ಮುಂದೆ ಡಿ ಗ್ಯಾಂಗ್ ಹಾಜರ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಿಸಿ ಟ್ರಯಲ್ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಟ್ರಯಲ್ ಆರಂಭಕ್ಕೆ ಕೌಂಟ್ ಡೌನ್. ಇಂದು ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆ ಶುರುವಾಗುವ ಎಲ್ಲಾ ಸಾಧ್ಯತೆಗಳಿವೆ. ಒಂದು ವೇಳೆ ಈ ಪ್ರಕ್ರಿಯೆ ಶುರುವಾದರೆ ಶೀಘ್ರದಲ್ಲೇ ಟ್ರಯಲ್ ಆರಂಭವಾಗಲಿದೆ. ಅಷ್ಟೇ ಅಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ಗೆ ದಿನಾಂಕ ಕೂಡ ನಿಗದಿಯಾಗುತ್ತೆ. ಶೀಘ್ರವಾಗಿ ವಿಚಾರಣೆ ಮುಗಿಸಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದ್ದು ಸಿಸಿಎಚ್ ನ್ಯಾಯಾಲಯ ವಿಚಾರಣೆ ನಡೆಸಲಿದೆ. ಪ್ರತಿ ತಿಂಗಳಿನಂತೆ ಇಂದು ನ್ಯಾಯಾಧೀಶರ ಮುಂದೆ ಡಿ ಗ್ಯಾಂಗ್ ಹಾಜರಾಗಲಿದ್ದಾರೆ. ಕಳೆದ ಬಾರಿ ಜಡ್ಜ್ ಮುಂದೆ ದರ್ಶನ್ ಏಕಾಏಕಿ ವಿಷಯ ಕೇಳಿ ಅಚ್ಚರಿ ಮೂಡಿಸಿದ್ರು. ಇಂದು ದರ್ಶನ್ ಮತ್ತೇನು ಹೇಳ್ತಾರೋ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.